ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ, ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ ನಾವು 3-4 ಭಾಗಗಳಲ್ಲಿ ಕನ್ನಡ ಅಕ್ಷರಗಳನ್ನು, ಕನ್ನಡ ಪದಗಳನ್ನ ಅಭ್ಯಾಸ ಮಾಡಿದ್ದೀವಿ ಅಲ್ವಾ? ರಾಗ, ಸ, ಅದ, ಆ ಇಲ್ಲಿಂದ ಶುರು ಮಾಡಿ ಎಲ್ಲ ಸರಳ ಪದಗಳನ್ನು ಅಭ್ಯಾಸ ಮಾಡಿ ಗುಣಿತಗಳನ್ನು ಕೂಡ ಅಭ್ಯಾಸ ಮಾಡ್ತಾಯಿದ್ದೀವಿ. ಈ ಭಾಗದಲ್ಲಿ ನಾವು ಈ ಅನ್ನೋ ಸ್ವರಕ್ಕೆ ಏನೇನೆಲ್ಲ ಆ ಗುಣಿತವನ್ನು ಹಾಕ್ಕೊಂಡು ಆ ಈ ಅನ್ನೋ ಸ್ವರಕ್ಕೆ ಯಾವ ಗುಣಿತ ಬರುತ್ತೆ ಆ ಗುಣಿತವನ್ನು ಹಾಕ್ಕೊಂಡು ಏನೇನು ಪದಗಳನ್ನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕೆ ಈ ಸ್ವರ ತೊಗೊಂಡಿದ್ದೀನಿ ಅಂತಂದರೆ ಬಂಧುಗಳೇ, ಕಳೆದ ಎಪಿಸೋಡ್ನಲ್ಲಿ ಈ ಅಂದರೆ ಗುಣಿಸು ಆಯ್ತಲ್ವಾ, ಈ ಪದಗಳನ್ನ ಕೊಟ್ಟಿದ್ದೀನಿ. ಈ ಆದಮೇಲೆ ಊಗೆ ಹೊರಟೋಗಿದ್ದೀನಿ, ಈನ ಬಿಟ್ಬಿಟ್ಟಿದ್ದೀನಿ ನಾನು. ಆದರೆ ನೀವು ಯಾರೂ ಅದನ್ನು ಗಮನಿಸಿಲ್ಲ. ದಯವಿಟ್ಟು ಪೂರ್ಣವಾಗಿ ವಿಡಿಯೋನ ನೋಡಿದಾಗ ನಿಮಗೆ ಅದರಲ್ಲಿರೋ ಲೋಪದೋಷಗಳೇನು ಅಂತಲೂ ಗೊತ್ತಾಗುತ್ತೆ, ಅದರಲ್ಲಿರೋ ಉಳಿತಾಯದ ಅಂಶಗಳು ಯಾವುದು ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ನಾನು ನೋಡೋಣ ಯಾರಾದರೂ ಕಮೆಂಟ್ ಮಾಡ್ತಾರೇನೋ ಅಂತ ಅಂದ್ಕೊಂಡ್ರೆ ಯಾರೂ ಕಮೆಂಟ್ ಮಾಡಿಲ್ಲ. ಇರಲಿ, ಪರವಾಗಿಲ್ಲ. ಈಗ ನಾನು ಈ ಗುಣಿತವನ್ನು ತಿಳಿಸ್ಕೊಟ್ಟು ಆಮೇಲೆ ಊ ಅನ್ನೋ ಗುಣಿತಕ್ಕೆ ಹೋಗ್ತೀನಿ. ಯಾಕೆಂದರೆ ಊ ಅನ್ನೋ ಸ್ವರ ಹಿಂದಿನ ಎಪಿಸೋಡ್ನಲ್ಲೇ ಇದೆ. ಓಕೆನಾ? ಸರಿ, ಹೀಗೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಈ ಅನ್ನೋ ಗುಣಿಸು, ಈ ಗುಣಿಸು ಪದಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ದೆ, ಕಲಿಸ್ಕೊಟ್ಟೆ. ಕಿವಿ, ಕಿಟಕಿ, ಕಿವಿಯ, ಗಿಳಿ, ಗಿರಿ, ಹೀಗೆ ಪದಗಳನ್ನ ನಾವೆಲ್ಲ ಬರೆದ್ವಿ. ಈ ಆದಮೇಲೆ ಏನು ಮಾಡಬೇಕಾಗಿತ್ತು? ಗುಡ್ಸಿನ ದೀರ್ಘ, ಈ ಅಂದರೆ ಗುಡ್ಸಿನ ದೀರ್ಘ ಬರಬೇಕಾಗಿತ್ತು. ಆದರೆ ಊನ ನಾನು ನಿಮ್ಗೆ ಕಲಿಸ್ಕೊಟ್ಬಿಟ್ಟೆ. ಸೊ ಇವಾಗ ನಾವು ಗುಡ್ಸಿನ ದೀರ್ಘವನ್ನು ಕಲಿತ್ಕೊಳ್ಳೋಣ, ಆಮೇಲೆ ಹೂವನ್ನ ಕಲಿತ್ಕೊಳ್ಳೋಣ. ಓಕೆನಾ? ಈಗ ಈ ಅಂದರೆ ಗುಡ್ಸಿನ ದೀರ್ಘ. ಏನು ಹೇಳಿ? ಈ ಅ ಆ ಈ ಅ ಅಂದರೆ ತಲೆಕಟ್ಟು, ಆ ಅಂದರೆ ಇಳಿ, ಈ ಅಂದರೆ ಗುಣಿಸು, ಈ ಅಂದರೆ ಗುಣಿಸಿನ ದೀರ್ಘ. ನೋಡಿ, ಈಗ ನಾನು ತೋರಿಸ್ಕೊಡ್ತೀನಿ. ಈ ಅಂದರೆ ಗುಣಿಸಿನ ದೀರ್ಘ. ಇದು ಚಿಹ್ನೆ ಹೇಗೆ ಬರುತ್ತೆ? ಹೀಗೆ ಬರುತ್ತೆ. ಗುಣಿಸು ಅಂದರೆ ಇದಿಷ್ಟು ಬಂದಿತ್ತಲ್ವಾ, ದೀರ್ಘ ಕೊಟ್ಬಿಟ್ರೆ ಗುಣಿಸಿನ ದೀರ್ಘ. ಇದಕ್ಕೇನಂತಾರೆ? ಗುಣಿಸಿನ ದೀರ್ಘ. ಗುಣಿಸಿನ ದೀರ್ಘ. ದೀರ್ಘ ಕೊಟ್ಟಿದ್ದೀವಲ್ಲ, ಇಲ್ಲಿ ದೀರ್ಘ ಕೊಟ್ಟಿದ್ದೀವಲ್ಲ, ಹೀಗೆ ದೀರ್ಘ, ಇದಕ್ಕೆ ದೀರ್ಘ ಅಂತ ಹೇಳ್ತಾರೆ. ಆ ದೀರ್ಘವನ್ನು ಕೊಟ್ಟಿದ್ದರಿಂದ ಈ ಯಾಕೆ ದೀರ್ಘ ಕೊಟ್ಟಿದ್ದೀವಿ ಅಂತಂದರೆ ಇದು ಈ ಸ್ವರ, ದೀರ್ಘ ಸ್ವರ. ಓಕೆನಾ? ಮೊದಲನೇದು ಈ ಗುಣಿಸು, ಇದು ಗುಣಿಸಿನ ದೀರ್ಘ. ಈ ಅಂದರೆ ಗುಣಿಸಿನ ದೀರ್ಘ. ಓಕೆನಾ? ಈಗ ಇದಕ್ಕೆ ಏನೇನು ಪದಗಳು ಬರುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಏನೇನು ಪದ ಬರ್ಬೋದು? ಮೊದಲಿಂದ ಅಕ್ಷರಗಳಿಗೆ ಹೇಳ್ಕೊಂಬನ್ನಿ. ಕಾ ಗುಣಿಸಿನ ದೀರ್ಘ ಕೀ, ಕೀ, ಕೀಲು. ಈ ಕೀಲುಗಳಿಲ್ಲದಿದ್ದರೆ ಆಗೋದೇ ಅಲ್ವಾ? ಆಗೋದೇ ಇಲ್ಲ ಅಲ್ವಾ ಮನುಷ್ಯ? ಕೀಲುಗಳ ಸಹಾಯ ಎಲ್ಲ ಬೇಕೇ ಬೇಕಲ್ವ? ಕೀಲುಗಳ ದೇಹದಲ್ಲಿ ಕೀಲುಗಳೆಲ್ಲ ಇದ್ದೇ ಇರುತ್ತೆ. ಕೀಲು, ಕ ಆಯಿತು. ಗಾ, ಗೀ, ಗಾ ಗುಡ್ಸಿನ ದೀರ್ಘ ಗೀ, ಗೀಳು. ನೋಡಿದ್ರಾ? ನಿಮಗೆ ಕಲಿಯೋ ಗೀಳು, ನನಗೆ ಕಲಿಸೋ ಗೀಳು ಅಲ್ವಾ? ಗೀಳು. ಈ ಕಾ ಆಯಿತು, ಗಾ ಆಯಿತು. ಘ, ಘೀ, ಘೀ, ಘೀ ದೀರ್ಘ ಬರೀತೀನಿ, ನೀವು ಪದ ಹೇಳಿ ನೋಡೋಣ. ಘೀಯಿಂದ ಯಾವ ಪದ ಬರುತ್ತೆ? ಘೀಳಿಡು. ಆನೆ ಘೀಳಿಟ್ಟಿತು, ಘೀಳಿಡು. ಘೀ, ಲಾಗುಡ್ಸುಳಿ, ಡಾಕೆ ಕೊಂಬುಡು. ಈ ನಲ್ಲಿ ಗುಣಿಸು ಬರುತ್ತೆ, ಇದು ಗುಣಿಸಿನ ದೀರ್ಘ, ಇದು ಕೊಂಬು, ಡಾಕೆ ಕೊಂಬುಡು. ಆಯಿತಾ? ಘೀಳಿಡು ಆಯಿತು. ಈಗ ಚ, ಚಾ ಗುಡ್ಸಿನ ದೀರ್ಘ ಚೀ, ಚೀರಾಡು, ಚೀರಾಡು, ಚೀರಾಟ ಅಲ್ವಾ? ಚಿ, ಚ, ಛ, ಛಿ, ಛಿ, ಛೀ, ಛಿ, ಛಿ, ಛೀ. ಬೈತೀವಲ್ಲ, ನೋಡಿದ್ರಾ? ಚ, ಚ, ಛ, ಜ, ಜೀ. ಏನು ಜೀ? ಜೀವಿ, ಮಾನವ ಒಬ್ಬ ಸಂಘಜೀವಿ ಅಲ್ವಾ? ಮಾನವರಿಗೆ ಎಲ್ಲ ಜೊತೆ ಬೇಕು ಅಲ್ವಾ? ಈಗ ನಾನು ಪಾಠ ಮಾಡೋದ್ರೆಲ್ಲ ನೀವೆಲ್ಲ ನೋಡಬೇಕು, ನೀವು ನೋಡಿ ಕಮೆಂಟ್ ಮಾಡಬೇಕು, ನೀವು ಕಲ್ತ್ಕೊಳ್ಬೇಕು ಅಲ್ವಾ? ಹಾಗೆ ಒಬ್ರಿಗೊಬ್ಬರು ಸಹಾಯ ಬೇಕು, ಒಬ್ಬರ ಸಹಾಯ ಬೇಕು, ಒಬ್ಬರ ನೆರಳಲ್ಲಿ ಬದುಕಬೇಕು. ಆಯಿತಾ? ಸಂಘಜೀವಿ ಅಂತ ಕರಿತೀವಿ.
ಜಿ ಜಾ ಜೀವನ. ನೋಡಿ, ಜೀವನ. ಈ ಲೈಫ್, ಜೀವನ. ಆಯಿತಾ? ಚ ಚ ಜ ಜ ಹಿಂಗೆ ಟಾ. ಇವಾಗ ಟಾ ಗುಡ್ಸನ್ ದೀರ್ಘ ಟೀ. ಟೀಗೇನು ಬರುತ್ತೆ? ಟೀಪಾಯಿ. ಟೀಪಾಯಿ. ಟೀಪಾಯಿ ಅಂತ ಇಟ್ಟಿರ್ತಾರೆ ಮನೆಗಳಲ್ಲಿ, ಗೊತ್ತಾ? ಒಂದು ಪುಟಾಣಿ ಟೇಬಲ್ ಥರ ಇಟ್ಟಿರ್ತಾರಲ್ವಾ ಸೋಫಾ ಮುಂದೆ, ಟೀಪಾಯಿ. ಟೀಪಾಯಿ. ಆಯಿತಾ? ಠ ಠೀ. ಠೀಕು ಠಾಕು. ಟೀಕು ಟಾಕು ಅಂದ್ರೇನು? ಸಖತ್ತಾಗಿ ಠೀಕ್ ಟಾಕಾಗಿ ರೆಡಿಯಾಗಿದ್ದಾರೆ ಅಂತ. ಆಯಿತಾ? ಟ ಠ ಡ ಡಿ. ಡಿನಲ್ಲಿ ಏನು ಬರುತ್ತೆ? ಡಿ. ಡಿನಲ್ಲಿ ಯಾವುದೋ ಅಷ್ಟು ಪದಗಳಿಲ್ಲ. ಡಿಯಿಂದ ಸ್ಟಾರ್ಟ್ ಆಗೋ ಪದಗಳಿಲ್ಲ. ಮಧ್ಯದಲ್ಲಿ ಯಾವುದಾದ್ರು ಪದಗಳು ಬರಬಹುದು. ಆಯಿತಾ? ಡಿ ಡ ಡ ಣ, ಅದರಲ್ಲೂ ಅಷ್ಟೊಂದು ಬರಲ್ಲ. ಟ ಟ ಡ ಣ ತ ತ ತ ತಿ. ತೀ. ತೀರ. ತೀರ, ಸಮುದ್ರ ತೀರ, ನದಿ ತೀರ ಅಲ್ವಾ? ತ ಥ ದ ದಿ. ದೀನ. ದೀನ ಅಲ್ವಾ? ತ ತ ದ ದ ನ. ಧ. ಧನಲ್ಲೂ ಅಷ್ಟೊಂದು ಬರಲ್ಲ ಪದಗಳು. ದ ಧ ನ. ನೀನು. ನೋಡಿ, ನೀನು. ನಾಗುಡ್ಸಂದಿರ್ಗ ನೀ, ನಾಕ್ಕೆ ಕೊಂಬು ನೋನಿ. ಪ್ರತಿಯೊಂದನ್ನು ಹಾಗೆ ಹೇಳ್ಕೊಳ್ತಾ ಬರೀಬೇಕು. ಅವಾಗ ಗುಣಿತಗಳು ಗೊತ್ತಾಗುತ್ತೆ, ಪದಗಳು ಗೊತ್ತಾಗುತ್ತೆ. ನಾಗುಡ್ಸಂದಿರ್ಗ ನೀ, ನಾಕ್ಕೆ ಕೊಂಬು ನೀನು. ಹಾಗೆ. ಆಯಿತಾ? ಹಾಂ, ನೀನು ಆಯ್ತಾ? ತಾತ ದಾದನ ಆಯಿತು. ಈಗ ಪ ಪೀ. ಪೀ ಪಿ. ನೋಡಿ ಇಲ್ಲಿ, ಪಾ ಗುಡ್ಸನ್ ದೀರ್ಘ ಪೀ ಬಂತು, ಪಾ ಗುಡ್ಸು ಪಿ ಬಂತು, ಎರಡು ಸೇರಿ ಪಿ ಪಿ ಆಯಿತು ಅಲ್ವಾ? ಬಾ ಬೀ. ಬಾ ಗುಡ್ಸನ್ ದೀರ್ಘ ಬೀ ರ ಬೀರ. ಬೀರ ಅನ್ನೋದು ಒಬ್ಬ ವ್ಯಕ್ತಿ ಹೆಸರು. ಆಯಿತಾ? ಬಾ ಭಾ ಭೀ. ಹಾಗೆ ಭೀಮ ಅನ್ನೋದು ಕೂಡ ಒಬ್ಬ ವ್ಯಕ್ತಿ ಹೆಸರು. ಪಾಂಡವರಲ್ಲಿ ಪಂಚಪಾಂಡವರು, ಅವರಲ್ಲಿ ಭೀಮ ಕೂಡ ಒಬ್ಬ. ಭೀಮ ಆಯ್ತಲ್ವಾ? ಮ ಮೀ. ಮೀನು. ಮೀನು, ಮೀನ ಅಲ್ವಾ? ಮೀನು. ಯಾ. ಯಾಕೆ ಗುಡ್ಸಿನ ದೀರ್ಘ ಈ, ಅಲ್ಲಿ ಯಾವುದೋ ಅಷ್ಟೊಂದು ಬರಲ್ಲ. ರ ರೀ. ರೀತಿ. ರೀತಿ. ರ ಲ ಲೀಲಾ. ಲೀಲಾ. ವ ವಿ. ವೀರ. ವೀರ. ಎರಲವ ಶ ಶಿ. ಶೀಲ ಅಲ್ವಾ? ಸಿ ಸೀತಾ. ಸೀತಾ. ಹ ಹೀ. ಹೀರ ಅಲ್ವಾ? ಳ. ಳಾಗುಡ್ಸಂದ್ರಿಗಳಿ ಏನು ಬರುತ್ತೆ? ಅಷ್ಟೊಂದು ಪದಗಳು ಯಾವುದು ಬರಲ್ಲ, ಪರವಾಗಿಲ್ಲ. ಗಾಳಿ, ಲಾಗುಡ್ಸುಳಿ ಅಷ್ಟೇ ಬರುತ್ತೆ. ಲಾಗುಡ್ಸಂದಿರ್ಗಳಿಗೆ ಏನು ಬರುತ್ತೆ? ಅಷ್ಟೊಂದು ಪದಗಳು ಬರಲ್ಲ. ಇರಲಿ, ಈ ರೀತಿ ನಾವು ಪದಗಳನ್ನ ಗುಡ್ಸುಗೆ ಪದಗಳನ್ನ ಕಲ್ತ್ಕೊಂಡ್ರೆ ಆಯಿತು. ಈಗ ಈದು ಗುಡ್ಸಿನ ದೀರ್ಘ ಬಂತು ನಿಮಗೆ ಅಲ್ವಾ? ಹೂ ಕಲ್ತ್ಕೊಂಡಿದ್ರ? ಈಗ ಹೂ ತೋರಿಸ್ಕೊಡ್ಲ. ಹೂ ಅಂದರೆ ಕೊಂಬಿನ ದೀರ್ಘ, ಕೊಂಬಿನಿಳಿ. ಕೊಂಬಿನಿಳಿ. ಹೂ ಅಂದರೆ ಕೊಂಬು, ಕೊಂಬಿನ ದೀರ್ಘ ಅಥವಾ ಕೊಂಬಿಂದಿಲಿ. ಕೊಂಬಿನ ದೀರ್ಘ ಅಥವಾ ಕೊಂಬಿನ ದೀರ್ಘ ಅಥವಾ ಕೊಂಬಿನಿಳಿ. ಕೊಂಬಿಗೆ ಕೊಂಬು ಇಳ್ತಿದೆ ಅಥವಾ ಕೊಂಬಿನಿಳಿ. ಕೊಂಬಿನಿಳಿ ಆಯಿತಾ? ಈ ಅಂದರೆ ಕೂ ಅಂದರೆ ಕೊಂಬಿನ ದೀರ್ಘ ಅಥವಾ ಕೊಂಬಿನಿಳಿ ಅಂತ ಹೇಳ್ತಾರೆ. ಇಲ್ಲಿ ಏನೇನು ಪದಗಳು ಬರುತ್ತೆ? ಊ ಮೊದಲು ಮಾಮೂಲಿ ಗೊತ್ತಲ್ವ ನಿಮಗೆ, ಕಾಕೆ ಕೊಂಬಿನ ದೀರ್ಘ ಕೂ, ಅದು ನೋಡ್ಕೊಡಿ. ಕಾಕೆ ಕೊಂಬಿನ ದೀರ್ಘ ಕೂ ಏನು ಬರುತ್ತೆ? ಫಸ್ಟೆಲ್ಲ ಬರ್ಕೊಂಡು ಹೋಗೋಣ. ಕಾಕೆ ಕೊಂಬಿನ ದೀರ್ಘ ಕೂ, ಕ ಖ. ಕಾಕೆ ಕೊಂಬಿನ ದೀರ್ಘ ಖೂ, ಗಾಕೆ ಕೊಂಬಿನ ದೀರ್ಘ ಗೂ. ಎಲ್ಲದಕ್ಕೂ ನೀವು ಬರೀಬೇಕು ಈ ಥರ. ನಾನು ಒಂದೊಂದಕ್ಕೆ ಬಿಟ್ಟಿದ್ದೀನಿ, ನೀವು ಬರೀಬೇಕು ಅದನ್ನ. ಗಾಕೆ ಕೊಂಬಿನ ದೀರ್ಘ ಘೂ, ನ್ಯಾಕೆ ಕೊಂಬಿನ ದೀರ್ಘ ನ್ಯೂ, ಚಾಕೆ ಕೊಂಬಿನ ದೀರ್ಘ ಚೂ, ಛಾಕೆ ಕೊಂಬಿನ ದೀರ್ಘ ಚೂ, ಝಾಕೆ ಕೊಂಬಿನ ದೀರ್ಘ ಝೂ, ಜಾಕೆ ಕೊಂಬಿನ ದೀರ್ಘ ಜೂ, ಇಂಗ್ಯಾಕೆ ಕೊಂಬಿನ ದೀರ್ಘ ನ್ಯೂ. ಟಾಕೆ ಕೊಂಬಿನ ದೀರ್ಘ ಟೂ,
ಠಾಕೆ ಕೊಮ್ಮಿನ ದೀರ್ಘ ಠೂ, ಡಾಕೆ ಕೊಮ್ಮಿನ ದೀರ್ಘ ಡು, ಢಾಕೆ ಕೊಮ್ಮಿನ ದೀರ್ಘ ಢೂ, ನಾಕೆ ಕೊಮ್ಮಿನ ದೀರ್ಘ ಣೂ, ತಾಕೆ ಕೊಮ್ಮಿನ ದೀರ್ಘ ತೂ, ಥಾಕೆ ಕೊಮ್ಮಿನ ದೀರ್ಘ ಥೂ, ದಾಕೆ ಕೊಮ್ಮಿನ ದೀರ್ಘ ದೂ, ಧಾಕೆ ಕೊಮ್ಮಿನ ದೀರ್ಘ ಧೂ, ನಾಕೆ ಕೊಮ್ಮಿನ ದೀರ್ಘ ನೂ, ಪಾಕೆ ಕೊಮ್ಮಿನ ದೀರ್ಘ ಪೂ, ಫಾಕೆ ಕೊಮ್ಮಿನ ದೀರ್ಘ ಫೂ, ಬಾಕೆ ಕೊಮ್ಮಿನ ದೀರ್ಘ ಬೂ, ಭಾಕೆ ಕೊಮ್ಮಿನ ದೀರ್ಘ ಭೂ, ಮಾಕೆ ಕೊಮ್ಮಿನ ದೀರ್ಘ ಮೂ, ಯಾಕೆ ಕೊಮ್ಮಿನ ದೀರ್ಘ, ಯಾಕೆ ಇದು ಕೊಂಬು, ಕೊಂಬಿನ ದೀರ್ಘ ಇದು ಆಯಿತಾ. ರಾಕೆ ಕೊಮ್ಮಿನ ದೀರ್ಘ ನೋಡಿ, ಕೊಂಬು ಕೊಮ್ಮಿನ ದೀರ್ಘ. ಲಾಕೆ ಕೊಮ್ಮಿನ ದೀರ್ಘ, ಇದು ಲಾ, ಇದು ಲಾ, ಇದು ಲಾಕೆ, ಇವಾಗ ಕೊಂಬಾಯಿತು, ಇವಾಗ ಕೊಮ್ಮಿನ ದೀರ್ಘ ಲೂ, ಲಾಕೆ ಕೊಮ್ಮಿನ ದೀರ್ಘ ಲೂ. ವಾಕೆ ಕೊಂಬು ಕೊಮ್ಮಿನ ದೀರ್ಘ ಊ, ಬಾಕೆ ಕೊಮ್ಮಿನ ದೀರ್ಘ ಊ. ಯಾರ ಲಾವ ಶಾಕೆ ಕೊಮ್ಮಿನ ದೀರ್ಘ ಶೂ, ಶಾಕೆ ಕೊಮ್ಮಿನ ದೀರ್ಘ ಶೂ ಆಯಿತಾ. ಸಾಕೆ ಕೊಂಬು ಕೊಮ್ಮಿನ ದೀರ್ಘ ನೋಡಿ, ಗೊತ್ತಾಯ್ತಾ. ಸಾಕೆ ಕೊಮ್ಮಿನ ದೀರ್ಘ ಸು, ಹಾಕೆ ಕೊಮ್ಮಿನ ದೀರ್ಘ ಹೂ, ಲಾಕೆ ಕೊಮ್ಮಿನ ದೀರ್ಘ ಳು. ಒಂದೆರಡು ತೋರಿಸಿದ್ರೆ ನೀವೇ ಕಲ್ತ್ಕೊಳ್ತೀರ. ಈ ಕೊಮ್ಮಿನ ದೀರ್ಘದ ಪದಗಳು ಹೇಗೆ ಗುಣಿತಗಳನ್ನ ಹಾಕೋದು ಎಲ್ಲ ಅಕ್ಷರಗಳಿಗೂ ಆಯಿತು. ಇವಾಗ ಪದಗಳನ್ನ ಬರ್ಕೊಂಡೋಗಿ ಏನು ಬರೀಬೋದು. ಕೂ ಮೊದಲನೇ ಪದ, ಕಾಕೆ ಕೊಮ್ಮಿನ ದೀರ್ಘ ಕೂ, ಗು ಕೂಗು, ಕೂಗು ಅವ್ರು ಕೂಗು ಅಲ್ವಾ. ಖ ಖೂನಿ, ಗೂಡು ನೋಡಿ, ಹಕ್ಕಿಗೂಡು. ಚಾಕೆ ಕೊಮ್ಮಿನ ದೀರ್ಘ ಚೂರು, ಚೂರು. ಜಾಕೆ ಕೊಮ್ಮಿನ ದೀರ್ಘ ಜೂ, ಟಾಟ, ಜೂಟಾಟ. ಝ ಮತ್ತು ಜ್ಞಾನಕ್ಕೆ ಯಾವುದು ಪದಗಳು ಬರ ಬಿಟ್ಬಿಡಿ ಅದನ್ನು. ಕಾಕ ಘ ಜ್ಞ ಆದಮೇಲೆ ಯಾವುದು ಚ ಆಯಿತು. ಚ ಛ ಜ ಜ ಹಿಂಗೆ ಆದಮೇಲೆ ಟ, ಟೂ, ಟೂರು, ಟೂರು. ಡಾಗೇನು ಬರುತ್ತೆ, ಡೂ, ಡೂ ಅಂದರೆ ಯಾವುದು ಬರಲ್ಲ ಅಲ್ವಾ. ಟಾಟ ಡಾ ಢ ಣ. ನಾಗೂ ಯಾವುದು ಬರಲ್ಲ. ತಾತ ದಾತನ ತೂ, ತೂಗು, ತೂಗ್ತೀವಲ್ಲ, ತೊಟ್ಟಲ್ ಮಗನ ಮಲಗಿಸಿ ತೂಗ್ತೀವಲ್ಲ, ತೂಗು ಅಲ್ವಾ. ಥಾಗೆ ಯಾವುದು ಬರಲ್ಲ. ದೂರ, ದೂರ, ದೂರ ನಿಂತ್ಕೊಳ್ಳಿ ಅಲ್ವಾ. ದಾರ, ದೂರ. ಧ ಮಹಾಪ್ರಾಣಧಾಗೂ ಯಾವುದೋ ಅಷ್ಟು ಪದಗಳು ಬರಲ್ಲ. ನೂಕು ನೋಡಿ, ನೂಕು, ನೂಕು ಆಗುತ್ತಲ್ವಾ. ತಾತ ದಾದನ ಪೂ ರಿ, ಪೂರಿ. ನಮ್ಮಲ್ಲಿ ಪೂರಿ ಸಾಗು ಮಾಡಿದರು ತಿಂಡಿ ಅಲ್ವಾ. ನೋಡಿ ಇದಾಗುತ್ತೆ. ಈಗ ಫ ಪೂ, ಅದರಲ್ಲಿ ಯಾವುದೋ ಅಷ್ಟೊಂದು ಪದ ಬರಲ್ಲ. ಫ ಬೂ, ಬೂಗೇನು ಬರುತ್ತೆ, ಬೂಗೇನು ಬರುತ್ತೆ ಯೋಚನೆ ಮಾಡಿ. ಬೂಸ, ಹಿಂಡಿ ಬೂಸ ಹಾಕ್ತೀವಲ್ಲ ಹಸುಗೆ, ಬೂಸ. ಹಿಂಡಿ ಬೂಸ ಹಾಕ್ತೀವಿ ನೋಡಿ ಹಸುಗೆ, ಅದು ಭೂ, ಭೂಗೇನು ಬರುತ್ತೆ ಯೋಚನೆ ಮಾಡಿ. ಭೂಗೇನು ಬರುತ್ತೆ. ನಾವೆಲ್ಲ ಎಲ್ಲಿ ವಾಸ ಮಾಡ್ತಿದ್ದೀವಿ, ಈ ಭೂಮಿ ಮೇಲೆ ಅಲ್ವಾ. ಭೂಮಿ. ಮೂ, ಮಾಕೆ ಕೊಮ್ಮಿನ ದೀರ್ಘ ಮೂರು, ಮೂರು ನೋಡಿ. ಇಲ್ಲಿ ಕೊಮ್ಮಿನ ದೀರ್ಘ ಬಂತು, ಇಲ್ಲಿ ಕೊಂಬಂತು, ಮೂರು. ಅಂದಾಗ ಜಾಸ್ತಿ ಸೌಂಡ್ ಕೊಡ್ತಾ ಇದ್ದೀವಿ, ಜಾಸ್ತಿ ಎರಡು ಮಾತ್ರ ಕಾಲವನ್ನು ತಗೋತಾ ಇದ್ದೀವಿ. ರು ಅಂದಾಗ ಸ್ವಲ್ಪನೇ, ಮೂರು ನೋಡಿ ಅಲ್ವಾ. ಪಾಪ ಬಾಬಮ್ಮ ಆಯಿತು. ಈಗ ಯಾಕೆ ಕೊಮ್ಮಿನ ದೀರ್ಘ ಯೂನಲ್ಲಿ ಯಾವುದು ಅಷ್ಟೊಂದು ಪದ ಬರಲ್ಲ. ರೂನಲ್ಲಿ ಏನು ಬರುತ್ತೆ, ರೂಪ ಅಲ್ವಾ. ರೂ, ಲಾನಗೆ ಲೂ, ಲಾಕೆ ಕೊಮ್ಮಿನ ದೀರ್ಘ ಲೂನಾ, ಓಕೆನಾ. ಯಾರಲ್ಲ ಊನೆಲ್ಲ ಅಷ್ಟೊಂದು ಪದ ಬರಲ್ಲ. ಯಾರಲ್ಲ ಶೂ, ಶೂರ.
ವೀರ ಧೀರ ಶೂರ ರಾಳಿದ ನಾಡು ನಮ್ಮದು ಶೂರ ಅಲ್ವಾ. ಶೂರ ಯಾರೆಲ್ಲ ಅವಶ್ಯ ಶ ಶೂ 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 ಶೂಸ್ ಹಾಕೋತೀವಲ್ಲ ಅದಕ್ಕೆ ಅದು ಆಗುತ್ತೆ ಶೂ ಅಂತ ಹೇಳ್ಬೋದು. ಶೂ ಯಾರೆಲ್ಲ ಅವಶ್ಯ ಶ ಸ ಸೂ ಸೂರಿ ಆಯಿತಾ. ಸಾಕೆ ಕೊಂಬಿದ್ರಿಗ ಸೂರ್ ಆಗ್ಬಿಟ್ಟು ಸೂರಿ ಸೂರಿ. ಯಾರೆಲ್ಲ ಅವಶ್ಯ ಶ ಸ ಹ ಹೂ ಹೂನಾಗೇನು ಬರುತ್ತೆ ಹೂ ಹೂ ಹೂ. ಆಮೇಲೆ ಯಾರೆಲ್ಲ ಅವಶೇಷ ಸಹ ಳ ಬಂದ್ಬಿಡ್ತು ಲೂ. ಕಾಳೂರು ಮಾಳೂರು ಳು ಮಧ್ಯದಲ್ಲಿ ಬಂತು ಮಾಳೂರು ಮಾಳೂರು ಅಲ್ವಾ. ಈ ರೀತಿ ನಾವು ಅಕ್ಷರಗಳ ಪದಗಳು ಈ ಪದಗಳು ಬಂದಮೇಲೆ ನೀವು ಈ ಪದಗಳನ್ನ ಸೇರಿಸ್ಕೊಂಡು ವಾಕ್ಯ ಮಾಡ್ಬೋದಲ್ಲ ಅಲ್ವಾ. ಕೂಗು ಕೂಗು ಕೇಳಿತು ನೋಡಿ, ಇವನ್ನೇ ಸೇರಿಸ್ಕೊಂಡು ಪದ ವಾಕ್ಯ ಮಾಡ್ಬೋದು. ಎಷ್ಟು ಚೆನ್ನಾಗಿ ಮಾಡ್ಬೋದು ಗೊತ್ತಾ. ನಾವು ಒಂದು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ನೋಡಿ ಇವಾಗ ತಮಾಷೆ ನೋಡಿ, ಇಲ್ಲಿ ನೋಡಿ ಇಲ್ಲೇನಿದೆ ಕೂಗು ಇದೆ, ಇನ್ನೇನಿದೆ ಹಿಂದೆ ಅಷ್ಟೇ. ಕೂ ಇಂದ ಪದಗಳು ಬಂದಿದೆ. ಕೂಗು ಬಂತು, ಗೂಡು ಕೂಡು ಕೂಡು ಗೂಗು ಚೂರು. ಏನಾದರೂ ವಾಕ್ಯ ಮಾಡಿ ನೋಡೋಣ. ಕನಕನ ಕೂಗು ಕೇಳಿತು. ಏ ಬದಲೇನು ಕನಕ ಕೂಗು ಹಾಕಿದ ನೋಡಿ. ಕನಕ ಕೂಗು ಹಾಕಿದ, ಅಲ್ಲಿಂದ ಕೂಗ್ದ ಅಂತ ಅರ್ಥ. ಕೂಗು ಹಾಕಿದ, ಇಷ್ಟು ಪದ ನಿಮ್ಗೆ ಬಂದಿದೆ ಅಲ್ವಾ. ಗುಡ್ಸಿನ ದೀರ್ಘ, ಕೊಂಬು ಕೊಂಬಿನ ದೀರ್ಘವರೆಗೂ ಬಂದಿದೆ. ಇನ್ನು ಕಲಿಬೇಕು ನೀವು. ಒಟ್ರ ಸುಳ್ಳಿ ಎತ್ತವ ದೀರ್ಘ, ಐತ್ವ ಒತ್ತುವ ದೀರ್ಘ, ಔತ್ವ ಕಲ್ತ್ಬಿಟ್ರೆ ಏನು ಬೇಕಾದರೂ ಬರಿಬೋದು. ನಾವು ಮಾತಾಡಿದ್ದನ್ನೆಲ್ಲ ಬರಿಬೋದು, ಗೊತ್ತಾಯ್ತಾ. ತುಂಬ ಅಷ್ಟು ಚೆನ್ನಾಗಿರೋ ಭಾಷೆ ನಮ್ಮದು. ಕನಕ ಕೂಗು ಹಾಕಿದ. ಭೂಮಿ ತೂಕದ ಮಾತು. ಕೆಲವರು ಮಾತಾಡಿದ್ರೆ ಭೂಮಿ ತೂಕದ ಮಾತಾಡಿದೆ ಕಣಪ್ಪ ಅಂತಾರೆ ಅಲ್ವಾ. ಅಂದರೆ ಕರೆಕ್ಟಾಗಿ ಮಾತಾಡಿದೆ ಅಂತ. ಮೂರು ನಾಮಗಳು ನೋಡಿ, ಮೂರು ಬಂತು, ಮೂರರಿಂದ ನಾಮಗಳು, ಮೂರು ನಾಮಗಳು ಅಲ್ವಾ. ಇನ್ನು ಮುಂದುವರೆದು ಮಾಡ್ಬೋದು ಇದನ್ನ. ಮೂರು ನಾಮಗಳ ಧರಿಸಿದ ದೇವ ಯಾರು? ಕ್ವಶನ್ ಮಾಡಿ ನೋಡಿ. ಮೂರು ನಾಮಗಳ ಧರಿಸಿದವನು ಯಾರು ನೋಡಿ. ಕ್ವಶನ್ ಆಯಿತು. ಮೂರು ನಾಮಗಳನ್ನು ಧರಿಸಿದವನು ಯಾರು? ಮೂರು ನಾಮಗಳನ್ನು ಧರಿಸಿದವನು ಯಾರು ಅಲ್ವಾ. ಓಕೆ, ನೆಕ್ಸ್ಟ್ ಇನ್ನೇನು ಮಾಡ್ಬೋದು? ತೂಗು ದೀಪ ಬಹಳ ದೂರ ಇದೆ. ಬಹಳ ದೂರ ಇದೆ. ಎಲ್ಲಿದೆ ತೂಗುದೀಪ? ತೂಗುದೀಪ ಬಹಳ ದೂರ ಇದೆ ಅಲ್ವಾ. ನೋಡಿ. ರೂಪ ನೂಕಿದಳು. ಏನು ಮಾಡೋದು? ರೂಪ ನೂಕಿದ್ಲು ಅಂತ ನಾವು ಗ್ರಾಂಥಿಕ ರೂಪದಲ್ಲಿ ನೂಕಿದಳು ಅಂತ ಬರೀತೀವಿ, ಆಯಿತಾ. ಶೂರನ ವೀರತನ ನೋಡಿದ್ರಾ. ಈ ರೀತಿ ನಾವು ಪದಗಳನ್ನು ಈ ಅಕ್ಷರಗಳಿಂದ, ಈ ಗುಣಿತಗಳನ್ನು ಸೇರಿಸ್ಕೊಂಡು ಅಕ್ಷರಗಳ ಸಹಾಯದಿಂದ, ಗುಣಿತಗಳ ಸಹಾಯದಿಂದ ಪದಗಳನ್ನ, ಅಕ್ಷರಗಳನ್ನ ಕಲ್ತ್ಕೊಂಡು ಅದನ್ನು ಪದಗಳಾಗಿ ಪರಿವರ್ತಿಸ್ಕೊಂಡು ಎಷ್ಟು ಬೇಕಾದ್ರೂ ಪದಗಳನ್ನ ಸೇರಿಸ್ಕೊಂಡು ಆ ಪದಗಳನ್ನ ಸೇರಿಸ್ಕೊಂಡು ಅರ್ಥಪೂರ್ಣವಾದ ವಾಕ್ಯವನ್ನು ಮಾಡುವಂಥದ್ದು. ಓಕೆನಾ. ಈಗ ನಿಮ್ಗೆ ಏನೇನು ಗೊತ್ತಾಯಿತು? ತಲ್ಕಟ್ಟು, ಇಳಿ, ಗುಣಿಸಿನ ದೀರ್ಘ, ಕೊಂಬಿನ ದೀರ್ಘ ಆಯಿತು. ಈಗ ಏನು ಬೇಕು?
ರು ಅಂದರೆ ಒಟ್ರ ಸುಳಿ. ಯಾವುದದು? ರು. ರು ಅಂದರೆ ಒಟ್ರ ಸುಳಿ. ಅದನ್ನು ಕಲ್ತ್ಕೊಳ್ಳೋಣ. ಆಯಿತಾ? ರು ಯಾವುದು ಅಕ್ಷರ? ರು ಅಂದರೆ ಒಟ್ರ ಸುಳಿ. ನೋಡಿ, ರು ರು ಅಂದರೆ ಒಟ್ರ ಸುಳಿ. ಒಟ್ರ ಸುಳಿ ಹೀಗೆ ಬರುತ್ತೆ. ಆಯಿತಾ? ಕೆಳಗಡೆ ನೋಡಿ, ಇದು ಒಟ್ರ ಸುಳಿ. ಇದಕ್ಕೇನಂತಾರೆ? ಒಟ್ರ ಸುಳಿ. ಒಟ್ರ ಸುಳಿ ಅಂತ ಕರೀತಾರೆ. ಆಯಿತಾ? ರು ಅಂದರೆ ಒಟ್ರ ಸುಳಿ. ಈಗ ಎಲ್ಲ ಅಕ್ಷರಗಳಿಗೂ ಒಟ್ರ ಸುಳಿ ಬರ್ಕೊಂಡು ಹೋಗ್ತೀರಾ? ನೋಡಿ, ಕಾಕ್ಕೆ ಒಟ್ರ ಸುಳಿ ಕ್ರೂ. ನೋಡಿ, ಈ ಥರ ಬರೆಯೋದು ಒಟ್ರ ಸುಳಿ. ಗಾಕ್ಕೆ ಒಟ್ರ ಸುಳಿ ಗ್ರೂ. ಹಾಗೆ ಎಲ್ಲದಕ್ಕೂ ಹಾಕ್ಕೊಂಡೋಗಿ ಕ ಗ ಜ್ಞ ಖ. ನೋಡಿ, ಕಾಕ್ ತೋರಿಸ್ಲಿಲ್ಲ ನಿಮಗೆ, ಫಸ್ಟ್ ಗಾ ತೋರಿಸ್ಬಿಟ್ಟೆ. ಕಾಕ್ಕೆ ಒಟ್ರ ಸುಳಿ ಕ್ರೂ. ಗಾಕ್ಕೆ ಒಟ್ರ ಸುಳಿ ಗ್ರೂ. ಖ ಮಹಾಪ್ರಾಣ ಒಟ್ರ ಸುಳಿ ಗ್ರೂ. ಮಹಾಪ್ರಾಣ ಘಾಕ್ಕೆ ಒಟ್ರ ಸುಳಿ ಘ್ರೂ. ಜ್ಞಾಕ್ಕೆ ಒಟ್ರ ಸುಳಿ ಗೃ. ಚಾಕ್ಕೆ ಒಟ್ರ ಸುಳಿ ಚ್ರು. ಛಾಕ್ಕೆ ಒಟ್ರ ಸುಳಿ ಚ್ರು. ಜಾಕ್ಕೆ ಒಟ್ರ ಸುಳಿ ಜ್ರು. ಝಾಕ್ಕೆ ಒಟ್ರ ಸುಳಿ ಜ್ರು. ಇಂಗ್ಯಾಕ್ಕೆ ಒಟ್ರ ಸುಳಿ ಇಂಗ್ರು ಇಂಗ್ರು. ಟಾಕೆ ಒಟ್ರ ಸುಳಿ ಟ್ರು. ಠ ಟಾಕೆ ಒಟ್ರ ಸುಳಿ ಟ್ರು. ದಾಕೆ ಒಟ್ರ ಸುಳಿ ಡ್ರು. ಢಾಕೆ ಒಟ್ರ ಸುಳಿ ಢ್ರು. ನಾಕೆ ಒಟ್ರ ಸುಳಿ ನೃ. ಈಗ ತಾಕೆ ಒಟ್ರ ಸುಳಿ ತ್ರು. ಥಾಕೆ ಒಟ್ರ ಸುಳಿ ತ್ರು. ದಾಕೆ ಒಟ್ರ ಸುಳಿ ದ್ರು. ಧಾಕೆ ಒಟ್ರ ಸುಳಿ ಧ್ರು. ನಾಕೆ ಒಟ್ರ ಸುಳಿ ನೃ. ದಾದನ ಆಯಿತು. ಈಗ ಪಾಕೆ ಒಟ್ರ ಸುಳಿ ಪ್ರು. ಮಹಾಪ್ರಾಣ ಫಾಕೆ ಒಟ್ರ ಸುಳಿ ಭ್ರು. ಬಾಕೆ ಒಟ್ರ ಸುಳಿ ಭ್ರು. ಭಾಕ್ಕೆ ಒಟ್ರ ಸುಳಿ ಭ್ರು. ಮಾಕೆ ಒಟ್ರ ಸುಳಿ ಮೃ. ಈಗ ಯಾರಲ್ಲವ? ಯಾಕೆ ಒಟ್ರ ಸುಳಿ ಯುರು. ರಾಕೆ ಒಟ್ರ ಸುಳಿ ರು. ಲಾಕೆ ಒಟ್ರ ಸುಳಿ ಎಲ್ರು. ವಾಕೆ ಒಟ್ರ ಸುಳಿ ಉರು. ಶಾಕೆ ಒಟ್ರ ಸುಳಿ ಶ್ರು. ಶಾಕೆ ಒಟ್ರ ಸುಳಿ ಶ್ರು. ಸಾಕೆ ಒಟ್ರ ಸುಳಿ ಸ್ರು. ಹಾಕೆ ಒಟ್ರ ಸುಳಿ ಹೃ. ಲಾಕೆ ಒಟ್ರ ಸುಳಿ ರು. ಎಲ್ಲ ಅಕ್ಷರಕ್ಕೂ ಈ ರೀತಿ ಒಟ್ರ ಸುಳಿ ಈ ಪದಗಳನ್ನ, ಈ ಒಂದು ಗುಣಿತವನ್ನು ನಾವು ಹಾಕ್ಕೊಂಡು ಹೋದರೆ ನಮ್ಗೆ ಅಕ್ಷರಗಳ ಪದ ಗೊತ್ತಾಗುತ್ತೆ, ಯಾವ ಥರ ಹಾಕೋದು ಗೊತ್ತಾಗುತ್ತೆ. ಕಾಕೆ ಒಟ್ರ ಸುಳಿ ಕ್ರು. ಖಾಕ್ಕೆ ಒಟ್ರ ಸುಳಿ ಕ್ರು. ಗಾಕ್ಕೆ ಒಟ್ರ ಸುಳಿ ಗ್ರು. ಘಾಕ್ಕೆ ಒಟ್ರ ಸುಳಿ ಗ್ರು. ಹೀಗೆ ಎಲ್ಲದಕ್ಕೂ ನಾವು ಹಾಕ್ಕೊಂಡ್ಮೇಲೆ ಈಗ ನಾವು ಪದಗಳನ್ನ ಬರ್ಕೊಳ್ತಾ ಹೋಗ್ತೀವಿ. ಏನೇನು ಪದ ಮಾಡ್ಬೋದು ಅಂತ ಫಸ್ಟ್ ಎಲ್ಲ ಜೋಡಿಸ್ಕೊಳ್ಳಿ, ಆಮೇಲೆ ವಾಕ್ಯಕ್ಕೆ ಹೋಗಿ. ಆಯಿತಾ? ಈಗ ಏನು ಪದ ಮಾಡ್ಬೋದು? ಕಾಕೆ ಒಟ್ರ ಸುಳಿ ಕ್ರು. ಅದರಲ್ಲಿ ಏನು ಮಾಡ್ಬೋದು ಹೇಳಿ ನೋಡೋಣ. ಈಗ ಏನೇನು ಕಲ್ತ್ಕೊಂಡಿದ್ರಿ ನೀವು? ತಲೆಕಟ್ಟು, ಇಳಿ, ಗುಣಸು, ಗುಣಸಿನ ದೀರ್ಘ, ಕೊಂಬು, ಕೊಂಬಿನ ದೀರ್ಘ. ಈಗ ಒಟ್ರ ಸುಳಿ ಗೊತ್ತಾಯಿತು. 5, 2, 7 ಹಂತ ಕಲ್ತ್ಕೊಂಡಿದ್ರಿ. 7 ವ್ಯಂಜನ ಅಲ್ವಾ? ಗುಣಿತಾಕ್ಷರಗಳು ಕಲ್ತ್ಕೊಂಡಿದ್ರಿ. ಈಗ ಅದಕ್ಕೆ ಏನು ಹಾಕ್ಬೋದು ನಾವು? ಕಾಕೆ ಒಟ್ರ ಸುಳಿ ಕ್ರು. ಅದ್ರ ಮುಂದಕ್ಕೆ ಏನು ಹಾಕಿದ್ರೆ ಅದೊಂದು ಅರ್ಥಪೂರ್ಣವಾದ ಪದ ಆಗತ್ತೆ ನೋಡಿ. ಕಾಕೆ ಒಟ್ರ ಸುಳಿ ಕ್ರು. ಈಗ ಏನು ಹಾಕಿದ್ರೆ ಒಂದು ಅರ್ಥಪೂರ್ಣವಾದ ಪದ ಆಗುತ್ತೆ? ಕೃಪಾ. ಕೃಪಾ ಅಲ್ವಾ? ಕೃಪಾ. ನಿನ್ನ ಕೃಪಾ. ನಿನ್ನ ಕೃಪಾಕರ ಕೃಪೆಯಿಂದ ನನಗೆಲ್ಲ ಕೆಲಸ ಆಯ್ತಪ್ಪ. ನಿನ್ನ ಕೃಪಾದಿಂದನೇ ಆಯ್ತು ಕಣಪ್ಪ. ನೋಡಿ, ಈಗ ಹೆಸರುಗಳು ಬರೀತಾರಲ್ಲ, ಸಾಯಿ ಕೃಪಾ ನಿಲಯ, ಸಾಯಿ ಕೃಪಾ ನಿಲಯ ಅಲ್ವಾ? ಹೀಗೆ ಶಂಕರ ಕೃಪಾ ನಿಲಯ, ಹೀಗೆ ಅವ್ರ ಹೆಸರು ಕೊಡ್ತಾರೆ ಒಂದು ಅಲ್ವಾ ಮನೆಗೆ. ಆ ಥರ ಕೃಪಾ ಆಯಿತು. ಅಥವಾ ಕೃಪೆ ಬೇಕಾದ್ರೂ ಬರಿಬೋದು ನೋಡಿ. ಕೃಪೆ ಅದು ಎತ್ವ ಕಲ್ತ್ಕೊಂಡಿಲ್ಲ ನಿಮಗಿನ್ನು, ನಾನು ಕಲ್ಸ್ಕೊಡ್ತೀನಿ. ಕೃಪೆ ಎತ್ವ ಬರೆದ್ರೆ ಎತ್ವ, ಅದು ಕೃಪೆ ಅಂತ ಗೊತ್ತಾಯ್ತಾ? ಎತ್ವ ಅದು. ನೆಕ್ಸ್ಟು ಇವಾಗ ಒಟ್ರ ಸುಳಿ ಆದಮೇಲೆ ರು ರು ಎ ನೆಕ್ಸ್ಟ್ ಬರುತ್ತದು. ಓಕೆನಾ? ಇರಲಿ. ಕೃಪಾ ಅಂತಲೂ ಆಗುತ್ತೆ, ಕೃಪಣ ಅಂತಲೂ ಆಗುತ್ತೆ. ಕೃಪಣ ಅಂತ ಬರೀಬೋದು. ನೆಕ್ಸ್ಟು ಕಾ ಆಯಿತು. ಖಾನಲ್ಲಿ ಯಾವುದು ಬರಲ್ಲ. ಗಾ ಇಂದ ಗೃ. ಗೃಹಗೇನು ಬರ್ತೀರಿ? ಗೃಹ. ಗೃಹ ಅಂದ್ರೇನು? ಮನೆ. ಗೃಹ ಪ್ರವೇಶ ಅಂದರೆ ಮನೆಗೆ ಪ್ರವೇಶ ಮಾಡ್ತೀವಲ್ಲ, ಅಂದರೆ ಹೊಸ ಮನೆಗೆ ಹೋಗ್ತೀವಲ್ಲ, ಹೊಸ ಮನೆ ಕಟ್ಸ್ಕೊಂಡು, ಅದಕ್ಕೆ ಗೃಹ ಪ್ರವೇಶ ಅಂತ ಹೇಳ್ತಾರೆ. ಗೃಹ. ಈಗ ಗ ಘ ಜ್ಞ
ಚ ಚಾಗೇನು ಬರುತ್ತೆ? ಚ್ರೂ. ಸ್ಟ್ರೂಗೆ ಅಷ್ಟೊಂದು ಚ್ರೂ ಇಂದ ಅಷ್ಟೊಂದು ಪದ ಇಲ್ಲ ಅಲ್ವಾ? ಚ ಜ ಜ್ರೂ ಇಂದನೂ ಅಷ್ಟೊಂದಿಲ್ಲ. ಟ್ರೂ ಯಾವುದ್ರಲ್ಲಿ ಪದ ಬರುತ್ತೆ? ತೃಣ. ಯಾವುದ್ರಲ್ಲಿ ಬರುತ್ತದಲ್ಲ ಬರೀರಿ. ತೃಣ. ಆಮೇಲೆ ಧ್ರುವ. ನೃಪ ಅಲ್ವಾ? ಆಮೇಲೆ ಭೃಗು. ಅಲ್ಲ, ಅದಾಗಲ್ಲ. ಭೃಗಿನ್ ಬರುತ್ತೆ, ಭ್ರೂಗೆ ಭ್ರೂಣ ಆಗುತ್ತೆ. ಭೃಗು ಆಗತ್ತಾ? ನೋಡೋಣ. ಮೃಗ. ಮಾಕೆ ಬೊಟ್ಟ ಸುಳಿ ಮೃಗ. ಹಾಕೆ ಒಟ್ರ ಸುಳಿ ಹೃದಯ. ಆಯಿತಾ? ಈ ರೀತಿ ಪದಗಳನ್ನ ನಾವು ಮಾಡ್ಕೊಂಡು ಹೋಗೋದು. ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಷರಗಳ ವಾಕ್ಯಗಳನ್ನು ಕೂಡ ನಾವು ಮಾಡ್ಬೋದು. ತೃಣ, ಧ್ರುವನ ಹಠ. ನೋಡಿ, ಧ್ರುವ ಏನು ಮಾಡ್ದ? ಹಠ ಮಾಡ್ದ ಅಲ್ವಾ? ಹಠ ಮಾಡಿ ನಾನು ತಪಸ್ ಮಾಡ್ತೀನಿ ಅಂತ ಹೇಳಿ ಹೋದಲ್ವಾ? ಧ್ರುವನ ಹಠ ಅಲ್ವಾ? ಮೃಗದ ಛಲ. ಮೃಗ ಛಲ, ಓಡ್ಕೊಂಡು ಹೋಗುತ್ತೆ ಜಿಂಕೆನ ಹಿಡಿಯೋಕ್ಕೆ ಅಲ್ವಾ? ಕಾಡು ಮೃಗಗಳು ಬೇಟಾಡಕ್ಕೆ ಓಡೋಡಿ ಹೋಗುತ್ತಲ್ಲ, ಛಲ ಬಿಡದರೆ ಓಡೋಗಿ ಹಿಡಿದು ಬಿಡುತ್ತವೆ ಅಲ್ವಾ? ಹಾಗೆ ಇದು ಮೃಗದ ಛಲ. ನೃಪನ ಜಪ. ಈ ರೀತಿ ವಾಕ್ಯಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಇದ್ರ ಜೊತೆ ಬೇರೆ ಬೇರೆ ಅಕ್ಷರಗಳನ್ನು ಸೇರಿಸ್ಕೊಳ್ಬೋದು ವಾಕ್ಯ ಮಾಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ. ಇಷ್ಟ ಅಂದರೆ ಇವಾಗ ಲಿಮಿಟೇಷನ್ ಇವಾಗ ನಿಮಗೆ, ಯಾಕೆಂದರೆ ಇಲ್ಲಿರೋ ಒಟ್ರ ಸುಳಿ ಈಗ ನೀವು ಕಲ್ತಿರುವಂಥ ಅಕ್ಷರಗಳನ್ನ ಮಾತ್ರ ನೀವು ಮಾಡಬೇಕು. ಕನ್ನಡ ಎಷ್ಟು ಸುಂದರವಾಗಿದೆ ಅಂದರೆ ಇವಾಗ ನಾನು ಏನೇನು ಹೇಳ್ತಾ ಇದ್ದೀನೋ ಅದನ್ನೆಲ್ಲ ಬರಿಬೋದು. ನಾನು ಏನೇನು ಹೇಳ್ತಾ ಇದ್ದೀನೋ ಅದನ್ನೆಲ್ಲ ಬರಿತಾ ಹೋಗಬಹುದು. ಅಷ್ಟು ಸುಂದರವಾದ ಭಾಷೆ. ಇವಾಗ ಇಷ್ಟರವರೆಗೂ ನೀವು ಕಲ್ತಿರೋದು ಲಿಮಿಟೇಷನ್ಸು, ಇಷ್ಟರೊಳಗಡೆ ಬರೀಬೇಕು. ಇನ್ನು ಮುಂದೆ ಹೋಗ್ತಾ ಫ್ರೀ ಆಗೋಗುತ್ತೆ. ನಿಮಗೆ ಏನು ಬೇಕಾದರೂ ಬರೆಯೋ ಥರ ನಾನು ಮಾಡಿಬಿಡ್ತೀನಿ ಇನ್ನು. ಆಯಿತಾ? ಹೋಯ್ತು. ಇವಾಗ ಒಟ್ರ ಸುಳಿ ಆಯಿತು. ಒಟ್ರ ಸುಳಿ ಆದಮೇಲೆ ನೆಕ್ಸ್ಟ್ ಏನು ಕಲ್ತ್ಕೊಳ್ಳೋಣ? ಈಗ ನೀವೇ ಹೇಳಿ. ಆ ಇ ಈ ಉ ಊರು ಆಯಿತು. ಈಗೇನು ಬರೀಬೇಕು? ಎ ಅಂದರೆ ಎತ್ವ. ಎ ಅಂದರೆ ಎತ್ವ ಹೇಗೆ? ಈ ತಲೆಕಟ್ಟು ಕೊಟ್ಟು ಹೀಗೆ ಕೊಡಬೇಕು. ಎ ಅಂದರೆ ಎತ್ವ. ಅರ್ಥ ಆಯ್ತಾ? ಇದಕ್ಕೆ ಎತ್ವ ಅಂತ ಕರೀತಾರೆ. ಏನಂತಾರೆ? ಎತ್ವ. ಆಯಿತಾ? ಈಗ ಎತ್ವಕ್ಕೆ ಎಲ್ಲ ಅಕ್ಷರಗಳಿಗೂ ಎತ್ವ ಕೊಟ್ಕೊಳ್ತಾ ಹೋಗಿ. ಕಾಯಿಂದ ಕಾಕ್ಕೆ ಎತ್ವ. ಕೆ ನೋಡಿ, ತಲೆಕಟ್ಟು ಕೊಡ್ತೀವಲ್ಲ, ಮೇಲ್ಗಡೆ ಹೀಗೆ ಕೊಟ್ಬಿಡೋದು. ಇಲ್ಲಿದೆಯಲ್ಲ, ಖ ನೋಡಿ, ಖ ಇದೆಯಲ್ಲ, ಎತ್ವ ಕೊಟ್ಬಿಡಿ ಹೀಗೆ ನೋಡಿ. ಗಾ ಬರೀರಿ. ಗಾ ತಲೆಕಟ್ಟಿಗೆ ಎತ್ವ. ಘಕ್ಕೆ ಎತ್ವ. ಆಯಿತಾ? ನ್ಯಾಕ್ಕೆ ಎತ್ವ. ಇದು ಚ ಅಲ್ವಾ? ಚಾಕ್ಕೆ ಎತ್ವ ಕೊಡಿ ಅಷ್ಟೇ. ಇದು ಚ ತಲೆಕಟ್ಟು ಚ. ಈ ತಲೆಕಟ್ಟಿಗೆ ನೀವು ಒಳಗಡೆ ಹಿಂಗೆ ಎತ್ವ ಕೊಟ್ಬಿಡಿ ಅಷ್ಟೇ. ಇದೆ ಎತ್ವ. ಸುಲಭ ಅಲ್ವಾ? ಎತ್ವ. ಜಾಕ್ಕೆ ಎತ್ವ. ಜೆ ಹೇಳ್ಕೊಂಬರಿಬೇಕು. ಝಾಕ್ಕೆ ಎತ್ವ. ಜೆ ನೋಡಿ. ಇಂಗ್ಯಾಕೆತ್ವ. ಞೇ. ಇದು ಟಾಕ್ಕೆ ಎತ್ವ ಕೊಡಿ. ಟಾಕೆತ್ವ ಟೇ. ಠಾಕೆತ್ವ ಠೇ. ದಾಕ್ಕೆ ಎತ್ವ ಡೇ. ನೋಡಿ ಎಷ್ಟು ಚೆನ್ನಾಗಿದೆ. ಢಾಕೆತ್ವ ಢೇ. ನಾಕೆತ್ವ ನೇ. ತಾಕೆತ್ವ ತೇ. ಥಾಕೆತ್ವ ತೇ. ದಾಕೆತ್ವ ದೇ. ಧಾಕೆತ್ವ ದೇ. ನಾಕೆತ್ವ ನೇ. ಪಾಕೆತ್ವ ಪೇ. ಫಾಕೆತ್ವ ಫೇ. ಬಾಕೆತ್ವ ಬೇ. ಭಾಕೆತ್ವ ಭೇ.
ಮಾಕೆ ಎತ್ವ ಮೇ ನೋಡಿ. ಈಗ ಯಾಕೆ ಎತ್ವ ಎ, ರಾಕೆ ಎತ್ವ ರೇ, ಲಾಕ್ ಎತ್ವ ಲೇ, ವಾಕ್ ಎತ್ವ ವೇ, ಶಾಕ್ ಎತ್ವ ಶೇ, ಶಾಕ್ ಎತ್ವ ಶೇ, ಸಾಕ್ ಎತ್ವ ಸೇ, ಹಾಕ್ ಎತ್ವ ಹೇ, ಲಾಕ್ ಎತ್ವ ಳೆ. ಗೊತ್ತಾಯ್ತಾ? ಈ ರೀತಿ ಎಲ್ಲದಕ್ಕೂ ನಾವು ಮೊದಲು ಗುಣಿತಗಳನ್ನ ಹಾಕ್ಕೊಂಡ್ಬಿಡ್ಬೇಕು. ಎಲ್ಲ ವ್ಯಂಜನಗಳಿಗೂ ಗುಣಿತಗಳನ್ನ ಹಾಕ್ಕೊಂಬಿಟ್ರೆ ನಮಗೆ ಸುಲಭ ಆಗುತ್ತೆ. ಇದು ಕಾಕೆತ್ವಕ್ಕೆ ಖಾಕೆತ್ವಕ್ಕೆ ಅಂತ ಹೇಳ್ಕೊಂಡು ಬರ್ಕೊಂಬಿಟ್ರೆ ಈಸಿ ಆಗುತ್ತೆ. ಆಯಿತಾ? ಇವಾಗ ನೀವೇನು ಮಾಡಬೇಕು, ಆ ಪದಗಳನ್ನು ಕಂಡುಹಿಡಿಬೇಕು. ಇದಕ್ಕೆ ಏನು ಪದ ಬರ್ಬೋದು ಅಂತ ಯೋಚನೆ ಮಾಡಬೇಕು. ಈಗ ಮೊದಲಿದು ಕಾಕೆತ್ವಕ್ಕೆ ಕಾಕೆತ್ವಕ್ಕೆಯಿಂದ ಏನು ಪದ ಬರುತ್ತೆ? ಕಾಕೆತ್ವಕ್ಕೆ ಕೆಯಿಂದ ಕೆ ನಂತರ ಏನು ಪದ ಸ್ಟಾರ್ಟ್ ಆಗುತ್ತೆ? ಕೆನೆ ಬರೀಬೋದಲ್ವ, ಹಾಲಿನ ಕೆನೆ. ಹಾಲು ಕಾಯಿಸ್ತಾರಲ್ಲ ಅಮ್ಮ, ಅವಾಗ ಕೆನೆ ಬರುತ್ತಲ್ಲ, ಮೇಲೆ ಕಟ್ಟುತ್ತಲ್ಲ, ಕೆನೆ ಕೆನೆ. ಆಮೇಲೆ ಕೆರೆ ನೋಡಿ, ಕೆರೆ ದಡ ಆಟ ಆಡ್ತಿರಲ್ಲ ನೀವೆಲ್ಲ, ಆ ಕೆರೆನೂ ಆಗುತ್ತೆ. ಕೆರೆ ಆಯಿತು. ಎರಡೆರಡು ಪದ ಕಲ್ತ್ಕೊಳ್ಳೋಣ. ಆಮೇಲೆ ನಿಮ್ಗೆ ಎಷ್ಟು ಬೇಕಾದರೂ ನಿಮ್ಮ ಪುಸ್ತಕದಲ್ಲಿ ನೀವು ಬರ್ಕೊಂಡು ಹೋಗಿ, ಆಯಿತಾ? ಆಮೇಲೆ ಖ ಮಹಾಪ್ರಾಣ ಖಗೆ ಕಾಕೆತ್ವಕ್ಕೆ ಏನಾಗುತ್ತೆ? ಅದು ಅಷ್ಟೊಂದು ಬರಲ್ಲ ಪದ. ಗಾಕೆತ್ವಗೆ ಗೆರೆ ನೋಡಿ, ಗಾಕೆತ್ವಗೆ ರಾಕೆತ್ವದೆ ಗೆರೆ ಅಲ್ವಾ? ಘಾಗೆ ಯಾವುದು ಬರಲ್ಲ. ಗಂಗ್ಯಾಗ ಯಾವುದು ಬರಲ್ಲ. ಗಂಗ್ಯ ಚಾಕೆ ಎತ್ವ ಚೆ ಏನು ಬರುತ್ತೆ? ಈಚೆ ಆಚೆ ನೋಡಿ, ಆಚೆ ನೋಡಿ, ಆಚೆ. ಚೆಲುವ ನೋಡಿ, ಚೆಯಿಂದ ಸ್ಟಾರ್ಟ್ ಆಗಬೇಕು ಅಂದರೆ ಚೆಲುವು ನೋಡಿ, ಹೀಗೆ ಆಯಿತಾ? ಚೆ ಆಯಿತು. ಛಾನಲ್ಲೂ ಅಷ್ಟೊಂದು ಬರಲ್ಲ. ಜಾಕೆತ್ವ ಜೆ ಏನು ಬರುತ್ತೆ? ಬಜೆ ಇದು ಜೆ ಕೊನೆಯಲ್ಲಿ ಎಂಡಾಗಿದೆ, ಪರವಾಗಿಲ್ಲ, ಬಜೆ. ಆಯಿತಾ? ಇನ್ನೇನು ನೆಕ್ಸ್ಟ್ ಆದಮೇಲೆ ಝಾನಲ್ಲಿ ಯಾವುದು ಬರಲ್ಲ, ಜ ಇಂಗ್ಯಾನಲ್ಲಿ ಯಾವುದು ಬರಲ್ಲ. ಟಾಕೆತ್ವ ಟೆ ವಾಟೆ, ಮಾವಿನ ವಾಟೆ. ಮಾವಿನ ಹಣ್ಣು ತಿಂದಮೇಲೆ ವಾಟೆ ಬರುತ್ತೆ, ಗೊತ್ತಾ? ಹಣ್ಣೆಲ್ಲ ತಿಂದಮೇಲೆ ಬೀಜ ಇರುತ್ತಲ್ಲ, ಅದು ವಾಟೆ ಅಂತ ಹೇಳ್ತೀವಿ. ಇದಕ್ಕೆ ಏನಂತೀವಿ? ವಾಟೆ. ಈ ವಾಟೆ ಟಾಕೆತ್ವಟೆ ಆಯಿತು. ಮಹಾಪ್ರಾಣ ಠೆ ಅದೆಲ್ಲ ಅಷ್ಟೊಂದು ಪದಗಳು ಇಲ್ಲ, ಬಳಕೆ ಇಲ್ಲ, ಅಷ್ಟೊಂದಿಲ್ಲ. ಡೇಗೇನು ಬರುತ್ತೆ? ವಾಡೆ ಅಂತಾರೆ. ವಾಡೆ ಅಂದರೆ ಇಲ್ಲ, ಹಿಂದೆ ಎಲ್ಲ ದೊಡ್ಡ ಹೀಗೆ ಒಂಥರ ಈ ಮರದ್ದು ದಿಮ್ಮಿ ಥರ ಇಷ್ಟು ಎತ್ತರ ಥರಲ್ಲೇ ಒಂಥರ ಮಾಡಿಬಿಟ್ಟಿರೋರು, ಮಣ್ಣಲ್ಲೇ ಮಾಡಿರ್ತಾರೆ. ಅದ್ರೊಳಗಡೆ ಎಲ್ಲ ಆಹಾರ ಧಾನ್ಯಗಳನ್ನ ಹಾಕಿಟ್ಬಿಡ್ತಿದ್ರು. ಮಣ್ಣಿನ ವಾಡೆಗಳು ಅಂತ ಹೇಳೋರು ಅದಕ್ಕೆ, ಅದೇ ವಾಡೆ. ಆಯಿತಾ? ಆಯಿತು. ಣ ಹಣೆ ಆಗ್ಬೋದಲ್ಲ, ಹಣೆ ಮಣೆ. ಆಯಿತು. ಡಾಡಣ ತೇ ಕತೆ. ಅಮ್ಮ ಒಂದು ಕತೆ ಹೇಳೋ ಅಂತೀರಲ್ಲ ನೀವು, ಕತೆ ತೇ ಅಲ್ವಾ? ಠಾಗ ಅಷ್ಟೊಂದು ಬರಲ್ಲ. ದೇಗೆ ಒದೆ ಅಂದರೆ ಏಟು. ಇನ್ನೊಂದು ಅರ್ಥ ಒದೆ ಅಂದರೆ ಒದೆಯೋದು ಅಲ್ವಾ? ಚೆಂಡನ್ನು ಒದೆಯೋದು, ಅದು ಆಗುತ್ತೆ. ಒದೆ. ಆಮೇಲೆ ದೇಯಿಂದ ಇನ್ಯಾವುದು ಸ್ಟಾರ್ಟ್ ಆಗಲ್ಲ. ದೇಯಿಂದ ದೇವರು ಸ್ಟಾರ್ಟ್ ಆಗುತ್ತೆ. ಜ್ಞಾಪಕ ಬರ್ತಾ ಇಲ್ಲ ನಂಗೆ ಸಡನ್ನಾಗಿ. ಆಯಿತು. ಕತೆ ಒದೆ. ತೆ ದ ನಾಕೆತ್ವ ನೆ. ಇಲ್ಲಿ ಕೆನೆ ಬಂದೇ ಬಿಡ್ತು ಫಸ್ಟೇ ಅಲ್ವಾ? ನೆರಳು ಮಾಡ್ಬೋದಲ್ಲ ಮಕ್ಕಳ? ನಾಕೆತ್ವನೇ ರಳು, ನೆರಳು ಶೇಡ್ ಅಂತ ಹೇಳ್ತೀವಲ್ಲ, ನೆರಳು. ಆಯಿತು. ದನ ಆಯಿತು. ಈಗ ಪಾಕೆತ್ವ ಪೆ ಚಾಪೆ. ಚಾಕಿಳಿ ಪಾಕೆತ್ವ ಪೆ ಚಾಪೆ ಅಲ್ವಾ? ಇನ್ನು ಪೇಯಿಂದನೇ ಸ್ಟಾರ್ಟ್ ಆಗಬೇಕು ಅಂದರೆ ಇನ್ನೇನಿದೆ?
ಪೇಯಿಂದ ಯಾವುದು ಅಷ್ಟು ಸ್ಟಾರ್ಟ್ ಆಗಲ್ಲ ಪದ. ಮಧ್ಯದಲ್ಲಿ ಅಕ್ಷರಗಳು ಬರ್ತಾ ಹೋಗುತ್ತೆ. ಚಾಪೆ, ವಪ್ಪೆ ಹೀಗೆಲ್ಲ ಬರ್ತಾ ಹೋಗುತ್ತೆ. ಇರಲಿ. ಈಗ ಪ ಆಯಿತು. ಪ ಫ ಬ ಬೆ. ಬೆ ಬಾಕೆತ್ವ ಬೆ. ಹಬೆ ಅಂದರೆ ಬೆಂಕಿಯಿಂದ ತುಂಬ ಹಬೆ ಬರುತ್ತಲ್ಲ, ಹಬೆ. ಆಯಿತಾ? ಸರಿ. ಈಗ ಬೇತ್ ಪಾಪ ಬಾ ಭ ಮ ಮ. ಮೇ. ಮೇಗೇನು ಬರುತ್ತೆ? ಮೇ ಮಾಕೆತ್ವ ಮೇ. ಮೇ ಮಾಕೆತ್ವ ಮೇಯಿಂದ ಸ್ಟಾರ್ಟ್ ಆಗೋ ಪದಗಳು ಯಾವುದು? ಯೋಚನೆ ಮಾಡಿ. ಮೇಲೆ ಅದು ಮಾಕೆತ್ವ ದೀರ್ಘ ಮೇ. ಮಾಕೆತ್ವ ಮೇಗೆ ಬೇಕಿದೆ ನಮಗೆ. ಮಾಕೆತ್ವ ಮೇ. ಆಮೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಬಂದೇ ಬರೀರಿ, ಇಲ್ಲಾಂದರೆ ಇಲ್ಲಿ ಕೊನೆಯಲ್ಲೇ ಬಂತಲ್ಲ ಆಮೆ ಪದ ಆಯ್ತದು. ಮಾಕೆತ್ವ ಮೇ. ಮಾ ಪಾಪ ಬಾಬ ಮ. ಯಾ ಎ ಯಾಕೆತ್ವ ಎ. ಅದರಲ್ಲಿ ಯಾವ್ದು ಬರುತ್ತೆ? ಯಾವುದು ಅಷ್ಟೊಂದು ಪದ ಬರಲ್ಲ. ಯಾಕೆತ್ವ ಎ. ಆಮೇಲೆ ರಾಕೆತ್ವರೇ. ರಾಕೆತ್ವರೇಗೇನು ಬರುತ್ತೆ? ಸೀರೆ. ಸಾಗುಡ್ಸು ದೀರ್ಘ ಸಿ. ಅಮ್ಮ ಸೀರೆ ಉಟ್ಕೊಂಡಿದ್ದಾರಲ್ಲ, ಈಗ ನಾನು ಸೀರೆ ಉಟ್ಕೊಂಡಿದ್ದಲ್ಲ, ಸೀರೆ. ನೋಡಿ, ಸಾಗುಡ್ಸು ದೀರ್ಘ ಸಿ. ರಾಕೆತ್ವರೆ ಸೀರೆ ಅಲ್ವಾ? ಲಾಕೆತ್ವಲೆ. ವಾಲೆ. ವಾಲೆ. ಓಲೆ. ಏನು ವಾಲೆಗೂ ಓಲೆಗೂ ವ್ಯತ್ಯಾಸ? ವಾಲೆ ಅಂದರೆ ಕಿವಿ ವಾಲೆ, ಓಲೆ ಅಂದರೆ ಪತ್ರ, ಓಲೆ ಅಂದರೆ ಕಾಗದ. ಓಕೆನಾ? ವಾಲೆ ಓಲೆ. ಲಾ ಆಯಿತು. ಯಾರ ಲಾ. ವಾಕೆತ್ವ ವೇ. ಹವೆ. ಹವೆ ಆಯಿತಾ? ಆಮೇಲೆ ಯಾರ ಲಾವ. ಶೇ. ಶ. ನಿಶೆ. ನೆರಳು. ಉಷೆ. ಶ ಇನ್ನೊಂದು ಶ. ಉಷೆ ಅಂದರೆ ಇದು ಸೂರ್ಯ ಹುಡ್ತಾನಲ್ಲ, ಅದು ಉಷೆ ಅಂತಾಗುತ್ತೆ. ನಿಶೆ ಉಷೆ. ನೆಕ್ಸ್ಟ್ ಶ. ಯಾರಲ್ಲ ಅವ ಶ. ಸಾಕೆತ್ವ ಸೆ. ಆಸೆ. ಆಸೆ ನೋಡಿ, ಆಸೆ ಆಯಿತಾ? ಯಾರಲ್ಲ ಅವ ಶ. ಹಾಕೆತ್ವ ಹೇ. ಹೆರಳು. ಹೆರಳು ಅಂದರೆ ಜಡೆ, ಗಂಟು ಜಡೆ, ಹೆರಳು. ಹೆರಳು ಆಯಿತು. ಯಾರೆಲ್ಲ ಅವ ಶ. ಲಾಕೆ ಕೊಂಬುಳ್ಳು ಬಂತು. ಲಾಕೆತ್ವಳ್ಳೆ ಅಂದರೆ ಏನು ಬರಿಬೋದು? ಮಳೆ. ಮಳೆ. ಮಳೆ ಬಂತು, ಮಳೆ ಮಳೆ ಬಂತು, ಮಳೆ ಹನಿ ಹನಿಯಾಗಿ ಬಂದಿತು ಬಾನಿಂದ ಅಲ್ವಾ? ಇದು ಈ ರೀತಿ ನಾವು ಪದಗಳನ್ನು ಬರ್ಕೊಳ್ತಾ ಹೋಗಬೇಕು. ಇದು ತಕ್ಷಣ ಹೊಡೆದಿರೋ ಪದಗಳು. ನಿಧಾನ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇಂಥದ್ದು 1000 ಪದಗಳು ಬರುತ್ತೆ. ಆಯಿತಾ? ಇದೆಲ್ಲ ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿದಾಗ ನಿಮಗೆ ಪೂರ್ಣವಾಗಿ ಈ ಅಕ್ಷರಗಳ ಪದಗಳು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಈಗ ಏನೇನಾಯಿತು? ಎತ್ವ ಆಯಿತು, ಎತ್ವವರೆಗೂ ಆಯಿತು. ರೂ ಒಟ್ರ ಸುಳ್ಳಿ ಕಲ್ತ್ಕೊಂಡ್ರಿ. ಆಮೇಲೆ ಈ ಬಂದಿರಲಿಲ್ಲ, ಅದನ್ನು ಕಲ್ತ್ಕೊಂಡ್ರಿ. ಈ ಒಂದು ಮಿಸ್ ಆಗಿತ್ತು, ಅದನ್ನು ಕಲ್ತ್ಕೊಂಡ್ರಿ. ಆಮೇಲೆ ಕೊಮ್ಮಿನ ದೀರ್ಘ ಅದು ಕಲ್ತ್ಕೊಂಡ್ರಿ. ರೂ ಒಟ್ರ ಸುಳ್ಳಿ ಕಲ್ತ್ಕೊಂಡ್ರಿ. ರು ಎ ಎತ್ವ ಕಲ್ತ್ಕೊಂಡ್ರಿ. ಇಷ್ಟು ಕಲ್ತ್ಕೊಂಡಿದ್ದೀರಾ. ನೆಕ್ಸ್ಟ್ ಎತ್ತುವಂದು ದೀರ್ಘ, ಐತ್ವ, ಒತ್ವ, ಒತ್ತುವಂದು ದೀರ್ಘ, ಅದೆಲ್ಲ ನೆಕ್ಸ್ಟ್ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ ಅಲ್ವಾ? ಇಷ್ಟ ಸಾಕಲ್ವ? ಇವಾಗ ಎತ್ವದವರೆಗೂ ನೀವು ಕಲ್ತ್ಕೊಂಡಿದ್ರೆ ಅಕ್ಷರಗಳು. ಒಂದು ಸತಿ ಎಲ್ಲದನ್ನು ಗ್ಲಾನ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇಲ್ಲಿಂದ ನೀವು ಕಲ್ತ್ಕೊಂಡಿದ್ದು ಈಯಿಂದ ಒಂದು ಸತಿ ನೋಡ್ಕೊಂಬಿಡಿ. ಈ ಪದಗಳನ್ನೆಲ್ಲ ಈ ಪದಗಳನ್ನೆಲ್ಲ ನೋಡ್ಕೊಂಬಿಡಿ. ಇದನ್ನೆಲ್ಲ ನೋಡಿಕೊಂಡು ಕೊಮ್ಮಿನ ದೀರ್ಘನೂ ಕಲ್ತ್ಕೊಂಡಿದ್ರೆ, ಕೊಮ್ಮಿನ ಇಳಿ ಅದನ್ನು ಕಲ್ತ್ಕೊಂಡಿದ್ರಿ. ಹಾಗೆ ಈ ಪದಗಳನ್ನು ನೋಡ್ಕೊಳ್ಳಿ, ಈ ಪದಗಳನ್ನು ನೋಡ್ಕೊಳ್ಳಿ, ಎಲ್ಲ ಓದ್ಕೊಳ್ಳಿ. ಆಮೇಲೆ ಅದೇ ರೀತಿ ಎಲ್ಲಾದರೂ ನೀವು ಪದಗಳು ಇದ್ರ ಜೊತೆಗೆ ಬೇರೆ ಪದಗಳನ್ನು ಬರೀಬೇಕು. ಇದು ಒಟ್ರ ಸುಳ್ಳಿ. ರೂ ಅಂದರೆ ಒಟ್ರ ಸುಳ್ಳಿ. 6 ಒಟ್ರ ಸುಳ್ಳಿ ಪದಗಳು ಇಲ್ಲಿದೆ. ಇದ್ರ ಜೊತೆಗೆ ನೀವು ಕೂಡ ಪದಗಳನ್ನು ಬರೀಬೇಕು. ಇದು ಎತ್ವ. ಎ ಅಂದರೆ ಎತ್ವ. ಎತ್ವ ಪದಗಳು ಇಲ್ಲಿದೆ ನೋಡಿ ಅಲ್ವಾ? ಇದ್ರ ಜೊತೆಗೆ ಸಾಕಷ್ಟು ಪದಗಳನ್ನ ನೀವು
ಬರೀಬೇಕು. ಇಲ್ಲಿವರೆಗೂ ನಾವು ಇವತ್ತು ಕಲ್ತ್ಕೊಂಡಿದ್ದಾಯಿತು. ಇನ್ನು ಮುಂದೆ ನಾಳೆ ಕ್ಲಾಸಲ್ಲಿ ಮತ್ತಷ್ಟು ಬೇರೆ ಬೇರೆ ಪದಗಳನ್ನು ಎತ್ತವಾದಮೇಲೆ ಎತ್ವನ್ ದೀರ್ಘ, ಐತ್ವ, ಒತ್ವನ್ ದೀರ್ಘ, ಔತ್ವ, 1 0 2 ಥರ ಇದ್ರ ಕಲ್ತ್ಕೊಂಡು ಹೋಗೋಣ. ಓಕೆನಾ? ಇಲ್ಲಿಗೆ ಕ್ಲಾಸ್ ಮುಕ್ತಾಯ ಮಾಡೋಣವಾ? ಓಕೆ, ನಾನು ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ. ನೆಕ್ಸ್ಟ್ ಎಪಿಸೋಡನ್ನು ಕಾಯ್ತಾಯಿರಿ. ಓಕೆ, ಬಾಯ್, ನಮಸ್ಕಾರ. ಸರಸ್ವತಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮ ವಿದ್ಯಾ ಬುದ್ಧಿ ಎಲ್ಲದನ್ನು ದಯಪಾಲಿಸಲಿ ದೇವಿ ಅಂತ ಹೇಳ್ಕೊಳ್ತಾ ಈ ಎಪಿಸೋಡನ್ನು ಮುಗಿಸ್ತೀನಿ. ನಮಸ್ಕಾರ, ಬಾಯ್.